ಮೈತ್ರಿ ರಾಷ್ಟ್ರೀಯ ಮಟ್ಟದಲ್ಲಿ ಆಗೋವಂಥ ವಿಚಾರ. ಹಾಗಾಗಿ ಮೈತ್ರಿಯ ಒಳಗೆ ಯಾವ ರೀತಿಯಾಗಿ ನಡಿಬೇಕು, ಯಾವ ರೀತಿಯಾಗಿ ಕಾರ್ಯಕರ್ತರಿಗೆ ಶಕ್ತಿ ತುಂಬಬೇಕು ಅನ್ನೋದ್ರ ಬಗ್ಗೆ ಸಲಹೆಗಳು ಬಂದಿದೆ. ಆದರೆ ಮೈತ್ರಿಯ ತೀರ್ಮಾನವನ್ನು ಮಾಡೋದ್ರ ಬಗ್ಗೆ ಯಾವುದು ಈ ಸಭೆಯಲ್ಲಿ ಚರ್ಚೆ ಆಗಲ್ಲ. ಅದು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಸೇರಿದಂತೆ ಕೇಂದ್ರ ಗೃಹ ಮಂತ್ರಿಗಳ ನೇತೃತ್ವದಲ್ಲಿ ತೀರ್ಮಾನ ಆಗುತ್ತೆ. ರಾಜ್ಯದ ಮೀಟಿಂಗ್ನಲ್ಲಿ ಜಿಲ್ಲಾ ತಂಡ ಏನು ತಮ್ಮ ಅನಿಸಿಕೆಯನ್ನು ಹೇಳಿದರು, ಆ ಅನಿಸಿಕೆಯನ್ನು ಒಳಗೊಂಡಂತೆ ಈಗ ಪ್ರತಿ ಗ್ರಾಮ ಮತ್ತು ನಮ್ಮ ಬೂತ್ನಲ್ಲಿ ಏನು ವಿಚಾರಗಳಿದೆ ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋದಕ್ಕೆ ಇವತ್ತು ಬಂದಿದ್ದೀವಿ. ಮೈತ್ರಿ ವಿಚಾರದಲ್ಲಿ ಕಾರ್ಯಕರ್ತರಿಗೆ ಗೊಂದಲ ಇದೆ, ಯಾವ ರೀತಿ ಕ್ಲಿಯರಿಟಿ ಕೊಡ್ತೀರಾ ಅಂತ. ನಾವು ಭಾರತೀಯ ಜನತಾ ಪಾರ್ಟಿ ಪ್ರತಿ ಬೂತ್ನಲ್ಲಿ ನಮ್ಮದೇ ಆದಂಥ ಶಕ್ತಿಯನ್ನಿರೋ ಕಾರಣಕ್ಕೆ ಮಂಡ್ಯದಲ್ಲಿ ಒಂದು ಪ್ರಸ್ತುತ ರಾಜಕೀಯ ಪಕ್ಷವಾಗಿ ಹೊರಹೊಮ್ಮಿದ್ದೀವಿ. ನೀವು 8-10 ವರ್ಷದ ಹಿಂದಿನ ಭಾರತೀಯ ಜನತಾ ಪಾರ್ಟಿ ಮಂಡ್ಯ ಜಿಲ್ಲೆಗೆ ಸೀಮಿತವಾಗಿ ಮಾತನಾಡೋದಾದರೆ ಅವತ್ತಿದ್ದ ಪರಿಸ್ಥಿತಿಗೂ ಇವತ್ತಿದ್ದ ಪರಿಸ್ಥಿತಿಗೂ ಭಾಳ ವ್ಯತ್ಯಾಸ ಇದೆ. ನಾವು 2019ರಲ್ಲಿ NDA ಗೆದ್ದಿದ್ವಿ, 2024ರಲ್ಲೂ NDA ಗೆದ್ದಿದ್ದೀವಿ. ಅದರ ಅರ್ಥ ಅಂದರೆ ಅವತ್ತು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ನಿಂತಿದ್ರು, BJP ಬೆಂಬಲಿತ ಅಭ್ಯರ್ಥಿಯಾಗಿ ಗೆದ್ದರು. ಇವತ್ತು NDA ಅಭ್ಯರ್ಥಿಯಾಗಿ JDSನಿಂದ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಿದರು, ಅವ್ರಿಗೂ ಕೂಡ ಜಯಗಳಿಸಿದೆ. ಅಂದರೆ NDAಗೆ ತಂದೆ ಆದಂಥ ಶಕ್ತಿ ಮಂಡ್ಯ ಜಿಲ್ಲೆಯಲ್ಲಿದೆ. ಅದರಿಂದ ಸಿದ್ದರಾಮಣ್ಣವ್ರು ಬೈ ಎಲೆಕ್ಷನ್ ನಿಂತಿದ್ರು, 2.25 ಲಕ್ಷ ಓಟನ್ನು ತೆಗೆದುಕೊಂಡಿದ್ವಿ. ಭಾರತೀಯ ಜನತಾ ಪಾರ್ಟಿಯಾಗಿ ಪಕ್ಷಕ್ಕೂ ಶಕ್ತಿ ಇದೆ. NDA ಅಭ್ಯರ್ಥಿಯಾಗಿ 2 ಬಾರಿ ಅಭ್ಯರ್ಥಿಗಳನ್ನು ಗೆಲ್ಸ್ಕೊಳ್ಳೋದ್ರ ಮುಖೇನ ಗಮನಾರ್ಹ ಸಾಧನೆ ಮಾಡಿದ್ದೀವಿ. ಮತ್ತು BJP ಹೊರತಾಗಿ ಮಂಡ್ಯದಲ್ಲಿ ರಾಜಕಾರಣ ಅಥವಾ ಫಲಿತಾಂಶ ಬರುತ್ತೆ ಅಂತೇಳಿ ಇವತ್ತು ಕಾಂಗ್ರೆಸ್ ಅಥವಾ ಜನತಾದಳ ಎರಡೂ ಕೂಡ ಹೇಳೋ ಪರಿಸ್ಥಿತಿಯಲ್ಲಿಲ್ಲ. ನಾವು ಒಂದು ಪ್ರಸ್ತುತ ಶಕ್ತಿಯಾಗಿ ಹೊರಹೊಮ್ಮಿದ್ದೀವಿ. ವಿತೌಟ್ BJP, JDS ಆಗಲಿ ಕಾಂಗ್ರೆಸ್ ಆಗಲಿ ಮಂಡ್ಯ ರಾಜಕಾರಣದ ತೀರ್ಮಾನಗಳು ಮಾಡೋ ಮಟ್ಟಿಗಂತೂ ನಾವು ನಿರ್ಲಕ್ಷ್ಯಕ್ಕೆ ಒಳಗಾಗೋಂಥ ಯಾವುದೇ ಸಂದರ್ಭ ಇಲ್ಲ. ಪ್ರಸ್ತುತವಾಗಿ BJP ಬಲಾಢ್ಯವಾಗಿದೆ, ಶಕ್ತಿಯುತವಾಗಿದೆ, ಅದರಲ್ಲಿ ಯಾವುದೇ ಅನುಮಾನ ಬೇಡ. ಲೋಕಸಭೆ ಚುನಾವಣೆಯಲ್ಲಿ ನೀವು ಹೊಂದಾಣಿಕೆ ಮಾಡ್ಕೊಳ್ಳೋದ್ರಲ್ಲಿ ಒಂದಿದೆ. ಈಗ ವಿಧಾನಸಭೆ ಚುನಾವಣೆ ಬಂದಲ್ಲೂ ಕೂಡ ನಿಮಗೆ ಈಗ ಅದರಲ್ಲೂ ಕೂಡ ಗೊಂದಲ ಇದೆ. ಈಗ ಸ್ಥಳೀಯ ಸಂಸ್ಥೆ ಚುನಾವಣೆ ಬರ್ತಾ ಇದೆ, ಅದರಲ್ಲೂ ಕೂಡ ಈಗ ಕಾರ್ಯಕರ್ತರು ಈಗ ನೀವೇ ಹೇಳಿದ್ರಿ ತಾಲೀಮ್ ಮಾಡ್ತಾ ಇದೀವಿ ಅಂತ. ಈಗ ನೀವು ಸಂಘಟನೆ ಮಾಡ್ಬಿಟ್ಟು ನಾಳೆ ಹೊಂದಾಣಿಕೆ ಆಯ್ತು ಅಂದ್ರೆ ಅವಾಗ ಯಾರಿಗೆ ಇದು ಮಾಡ್ತೀರಾ ನೀವು? ನೋಡಿ, ಸ್ಥಳೀಯ ಸಂಸ್ಥೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಕೇಡರ್ ಬೇಸ್ಡ್ ಪಾರ್ಟಿ. ಕಾರ್ಯಕರ್ತರೇ ಪಕ್ಷದ ಜೀವಾಳುಗಳು. ನಮಗೆ ಕಾರ್ಯಕರ್ತರ ಅಪೇಕ್ಷೆ ಗ್ರಾಮ ಪಂಚಾಯಿತಿಯಲ್ಲಿ ಸಿಂಬಲ್ ಇರಲ್ಲ. ನಮ್ಮ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳಿರ್ತಾರೆ, ಅವ್ರನ್ನ ಚುನಾವಣೆಗೆ ಸ್ಪರ್ಧೆಗಿಳಿಸದೆ ನಾವು ನಮ್ಮ ಚುನಾವಣೆಗೆ ಮಾತ್ರ ಕಾರ್ಯಕರ್ತರನ್ನು ದುಡೀರಿ ಅಂತೇಳಿ ಹೇಳಿದ್ರೆ ತಪ್ಪಾಗುತ್ತೆ. ಹಾಗಾಗಿ ಕಾರ್ಯಕರ್ತರ ಅಪೇಕ್ಷೆ ಇದೆ. ಗ್ರಾಮ ಪಂಚಾಯಿತಿಯಲ್ಲಿ ನಮ್ಮ ಬೆಂಬಲಿಗರನ್ನು ಗೆಲ್ಸ್ಕೋಬೇಕು ಅಂತೇಳಿ ಹೇಳಿ ಅಭ್ಯರ್ಥಿಯಾಗಿದ್ದಂಥವ್ರು ಮತ್ತು ನಮ್ಮ ಮಂಡಲದ ಅಧ್ಯಕ್ಷರುಗಳ ಅಪೇಕ್ಷೆ ಇದೆ. ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಗಳನ್ನ ಹಾಕೊಳ್ತಾರೆ. ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿಗೂ ಕೂಡ ಪ್ರತಿ ಕ್ಷೇತ್ರದಲ್ಲೂ ಕೂಡ ನಾವು ನಮ್ಮದೇ ಆದಂಥ ಶಕ್ತಿ ಇದೆ. ಆ ಶಕ್ತಿ ಅನುಸಾರವಾಗಿ ಸಂಘಟನೆಯನ್ನು ಪ್ರಾರಂಭ ಮಾಡಲಿಕ್ಕೆ ನಾನೀಗ ಆಲ್ರೆಡಿ ಸೂಚನೆಯನ್ನು ಕೊಟ್ಟಿದ್ದೀನಿ. ಅದರಂತೆ ಅವರು ಎಲ್ಲ ತಾಲೂಕ್ ಪಂಚಾಯತಿನೂ BJP ಹಿಡಿಯುತ್ತೆ ಅಂತೇಳಿ ಹೇಳಿ ನಾನು ಯಾವುದೋ ಮಂಡವಾದ ಮಾಡಲಿಕ್ಕೆ ತಯಾರಿಲ್ಲ. ಆದರೆ ಭಾರತೀಯ ಜನತಾ ಪಾರ್ಟಿದೇ ಶಕ್ತಿ ಇದೆ. ನಾವು 10 ಕ್ಷೇತ್ರ ಗೆಲ್ತೀವೋ, 15 ಕ್ಷೇತ್ರ ಗೆಲ್ತೀವೋ, ನನ್ನ TPಲಿ ಅಥವಾ ZPಲಿ 8 ಗೆಲ್ತೀವೋ, 10 ಗೆಲ್ತೀವೋ, 12 ಗೆಲ್ತೀವೋ, ಅದು ಮುಂದಿನ ವಿಚಾರ. ಆದರೆ ಕಾರ್ಯಕರ್ತರಿಗೆ ಶಕ್ತಿ ತುಂಬಿ ಅವ್ರಿಗೆ ಅವಕಾಶ ಕಲ್ಪಿಸ್ಕೊಡ್ಬೇಕು ಅನ್ನೋಂಥದ್ದು ಎಲ್ಲರ ಅಭಿಪ್ರಾಯ ಇದೆ. ಸರ್, ಈಗ ಮೇಲ್ಮಟ್ಟದಲ್ಲಿ ಹೊಂದಾಣಿಕೆ ಆಗ್ಬಿಡ್ತಾರೆ, ಆದರೆ ತಳಮಟ್ಟದ ಕಾರ್ಯಕರ್ತರನ್ನ ವಿಶ್ವಾಸ ತಗೊಳ್ಳೋದಿಲ್ಲ, ಅವ್ರ ವಿಚಾರದಲ್ಲಿ ಹೊಂದಾಣಿಕೆ ಯಾಕಾಗಲ್ಲ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ನೋಡಿ, ಜನತಾದಳ ಪಕ್ಷ ಮಂಡ್ಯದಲ್ಲಿ ಅವ್ರದ್ದೇ ಆದಂಥ ಶಕ್ತಿ ಇರೋವಂಥ ಪಕ್ಷ. ಭಾರತೀಯ ಜನತಾ ಪಾರ್ಟಿನೂ ಅದರದ್ದೇ ಆದಂಥ ಶಕ್ತಿ ಇದೆ. ವಿನ್ ಸಿಚುವೇಶನ್ ಬಂದು ಭಾರತೀಯ ಜನತಾ ಪಾರ್ಟಿಗೆ 50% ಸೀಟ್ ಬಿಟ್ಕೊಟ್ಟು ನಮಗೂ ಅವಕಾಶ ಮಾಡಿಕೊಡ್ಲಿ ಅಂತೇಳಿ ಕಾರ್ಯಕರ್ತರ ಅಪೇಕ್ಷೆ ಇವತ್ತು ಮೀಟಿಂಗಲ್ಲಿ ಅವ್ರು ಪ್ರಸ್ತಾಪ ಮಾಡಿದ್ದಾರೆ. ಕನಿಷ್ಠ 50% ಸೀಟು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೂ TP ಆಗಲಿ ZP ಬಿಟ್ಕೊಡ್ಬೇಕು. ಅದ್ರ ತೀರ್ಮಾನ ಮಾಡೋದಕ್ಕೆ ಪ್ರೀತಮ್ ಗೌಡನ ಕೈಲಿ ಶಕ್ತಿ ಇಲ್ಲ, ಅಥವಾ ನಿಖಿಲ್ ಕುಮಾರಸ್ವಾಮಿ ಕೈಲಿ ಶಕ್ತಿ ಇಲ್ಲ. ಅದನ್ನು ತೀರ್ಮಾನ ಮಾಡೋ ಅಂಥದ್ದು ಏನಾದ್ರು ಒಮ್ಮತ ಮೂಡ್ಬಂದು ಏನಾದರೂ ತೀರ್ಮಾನ ಆಗಬೇಕು ಅಂತಿದ್ರೆ ಅದನ್ನು ರಾಷ್ಟ್ರೀಯ ನಾಯಕರುಗಳು ತೀರ್ಮಾನ ಮಾಡ್ತಾರೆ. TP ZPಗೆ ಏನಾದ್ರು ನಮ್ಮದು ಹೊಂದಾಣಿಕೆ ಇದೆ ಅಂತೇಳಿ ಹೇಳಿಲ್ಲ. ಆದರೆ ಇವತ್ತು ಅಪೇಕ್ಷೆ ಇರೋವಂಥದ್ದು ನಮ್ಮ ಕಾರ್ಯಕರ್ತರು ಲೋಕಲಾಗಿ ಚುನಾವಣೆ ಮಾಡಬೇಕು ಅಂತಿದ್ದಾರೆ, ಆ ಅಭಿಪ್ರಾಯನೂ ಹೇಳಿದ್ದಾರೆ. ಹಾಗಾಗಿ ನಾನು ಯಾರು ತೀರ್ಮಾನ ಮಾಡೋಕ್ಕಾಗೋದಿಲ್ಲ, ಅಥವಾ ಇಲ್ಲಿ ಲೋಕಲ್ಲಾಗಿ ಬೇರೆ ಮಾತನಾಡುವಂಥ ಜನತಾದಳದ ಕಾರ್ಯಕರ್ತರ ಕೈಲೂ ಇರೋದಿಲ್ಲ. ಹಾಗಾಗಿ ಅದ್ರ ಬಗ್ಗೆ ಕೇಂದ್ರದ ವರಿಷ್ಠರು ತೀರ್ಮಾನ ಮಾಡಬೇಕಾದ್ರೆ ಸರ್, ಮೇಲ್ಮಟ್ಟದಲ್ಲಿ ನೀವು ಹೊಂದಾಣಿಕೆ ಮಾಡ್ಕೊಂಡ್ಬಿಟ್ರೆ ಈ ಕೆಳಮಟ್ಟದ ಚುನಾವಣೆ ಬಂದಾಗ, ಕಾರ್ಯಕರ್ತರ ಚುನಾವಣೆ ಬಂದಾಗ ಹೊಂದಾಣಿಕೆ ಮಾಡ್ಕೊಳ್ಳಿಲ್ಲ, ಅವ್ರು ಮಾಡೋ ಅನ್ಯಾಯ ಅಲ್ವಾ?
ನಾನು ಹೇಳ್ತಾ ಇದ್ದೀನಲ್ಲ, ವಿನ್ ವಿನ್ ಸಿಚುವೇಶನ್ ಇರಬೇಕು. ಈಗ ಕಾರ್ಯಕರ್ತರು ಹೇಳ್ತಾ ಇರೋಂಥದ್ದು ಸಭೆಯಲ್ಲಿ ಅಪೇಕ್ಷೆ ಪಡಿಸಿರೋದು ಎಂ ಪಿಗೆ ಒಬ್ಬರೇ ನಿಲ್ಲಕ್ಕೆ ಸಾಧ್ಯ. ಹಂಗಾಗಿ ನಾವು NDA ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಅವ್ರಿಗೆ ಮತವನ್ನು ಹಾಕಿದ್ದೀವಿ. ಈಗ ನಾವು ಕಾರ್ಯಕರ್ತರು ದುಡಿದಿದ್ದೀವಿ, ನಮಗೆ 50% ಸೀಟ್ ಕೊಡಿ ಅಂತೇಳಿ ಹೇಳಿ ಕೇಳ್ತಾ ಇದ್ದಾರೆ. ಅವ್ರು ಕೇಳಿರೋದ್ರಲ್ಲಿ ಅರ್ಥ ಇದೆ ಅಂತೇಳಿ ಹೇಳಿ ನಾನು ವೈಯಕ್ತಿಕವಾಗಿ ಭಾವಿಸಿದ್ದೀನಿ. ಅದನ್ನು ನಮ್ಮ ರಾಜ್ಯ ಅಧ್ಯಕ್ಷರಿಗೆ, ನಮ್ಮ ರಾಜ್ಯದ ವಿರೋಧ ಪಕ್ಷದ ನಾಯಕರುಗಳಿಗೆ ಸೇರಿದಂತೆ ಕೋರ್ ಕಮಿಟಿ ಸದಸ್ಯರಿಗೆ ಹೇಳ್ತೀವಿ. ಯಾಕಂದರೆ MP ಬಿಟ್ಕೊಟ್ಟಿರೋದ್ರಿಂದ ಕಾರ್ಯಕರ್ತರಿಗೆ ಶಕ್ತಿ ತುಂಬುವಂಥ ಕೆಲಸ ಆಗಬೇಕು, ಕಾರ್ಯಕರ್ತರಿಗೆ ಅಧಿಕಾರ ಕೊಡಿಸೋವಂಥದ್ದು. ಡೆಲ್ಲಿಗೆ ಜನತಾದಳದ ಪಕ್ಷದವ್ರನ್ನ ಕಳಿಸಿದ್ದಾರೆ. ಅಟ್ಲೀಸ್ಟು ZPಗಾದ್ರೂ, ಮಂಡ್ಯ ZP ಆಫೀಸ್ಗಾದ್ರೂ ನಮ್ಮ ಕಾರ್ಯಕರ್ತರು ಮದ್ದೂರಿಂದ, ಶ್ರೀರಂಗಪಟ್ಟಣದಿಂದ, ಪಾಂಡವಪುರದಿಂದ, ಕೇರ್ಪೇಟೆಯಿಂದ ಬರಬೇಕು ಅಂತೇಳಿ ಅಪೇಕ್ಷೆ ಇದೆ. ಹಾಗಾಗಿ ಅವಕಾಶ ಮಾಡಿಕೊಡಿ ಅಂತೇಳಿ ಹೇಳಿ ಖಂಡಿತವಾಗ್ಲೂ ಕೇಳ್ತೀವಿ. ನೀವು ಹೇಳ್ತಿರೋ ರೀತಿಯಲ್ಲಿ ಒಬ್ಬರು ಫಲಾನುಭವಿಗಳಾಗಿ ಕಾರ್ಯಕರ್ತರು ಇಲ್ಲಿ ಕೆಳಗಡೆ ಗುದ್ದಾಡೋ ಅಂಥದ್ದು ನ್ಯಾಯಸಮ್ಮತ ಅಲ್ಲ. ನಮ್ಮ ಶಕ್ತಿಯನ್ನು ಬಳಸ್ಕೊಂಡು ಅವರು MP ಆಗಿ ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಾರೆ ಅನ್ನೋದು ಕಾರ್ಯಕರ್ತರ ಅಪೇಕ್ಷೆ ಇದೆ. ಅದೇ ರೀತಿ ಅವ್ರ ಶಕ್ತಿಯನ್ನು ನಮ್ಮ ಕಾರ್ಯಕರ್ತರು ಕೊಟ್ಟು ಅವ್ರನ್ನೂ 50% ZPಯನ್ನು ಕೊಡಲಿ ಅಂತೇಳಿ ಇವ್ರ ಅಪೇಕ್ಷೆ ಇದೆ. ಇದನ್ನು ತೀರ್ಮಾನ ಮಾಡೋಕ್ಕೆ ಮತ್ತೆ ಹೇಳ್ತಾ ಇದ್ದೀನಿ, ನನ್ನ ಕೈಲಿ ಅಧಿಕಾರ ಇಲ್ಲ. ಅದು ಕಾರ್ಯಕರ್ತರ ಅಪೇಕ್ಷೆ ಇದೆ. ಆ ಅಪೇಕ್ಷೆಯಲ್ಲಿ ಯಾವ ರೀತಿಯಾಗಿ ಮಾಡ್ತಾರೆ ಇಲ್ಲ ಅಂತೇಳಿ ಹೇಳಿದ್ರೆ ನಮ್ಮ ಶಕ್ತಿ ಅನುಸಾರವಾಗಿ ನಾವು ಚುನಾವಣೆ ಮಾಡಲಿಕ್ಕೆ ಸಿದ್ಧ ಇದ್ದೀವಿ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಆದರೆ ಚುನಾವಣೆಗಳು ಬರ್ತಾ ಇದೆ, ಇಂಥ ಸಮಯದಲ್ಲಿ ಕಾರ್ಯಕರ್ತರ ಗೊಂದಲಕ್ಕೆ ಎಡೆ ಮಾಡುವಂಥದ್ದು ನಿಮ್ಮ ಒಂಥರ ಈ ಬಗ್ಗೆ ನೀತಿ ಅಲ್ಲ? ನಾನು ಸ್ಪಷ್ಟವಾಗಿ ಹೇಳ್ತಿದ್ದೀನಿ, ಭಾರತೀಯ ಜನತಾ ಪಾರ್ಟಿ ಸ್ವಂತ ಶಕ್ತಿಯ ಆಧಾರದ ಮೇಲೆ ಮಂಡ್ಯ ಜಿಲ್ಲೆ ಸೇರಿದಂತೆ ಎಲ್ಲ ಭಾಗದಲ್ಲೂ ಚುನಾವಣೆ ಮಾಡೋದಕ್ಕೆ ತಯಾರನ್ನು ಮಾಡ್ತಾ ಇದ್ದೀವಿ. ಅಲಯನ್ಸ್ ಇರೋ ಕಾರಣಕ್ಕೆ ನೀವು ಕೇಳಿದ ಪ್ರಶ್ನೆಗೆ ಇಬ್ಬರು ಅಲಯನ್ಸ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ವಿನ್ ವಿನ್ ಸಿಚುವೇಶನ್ ಇರಬೇಕು. ಅರ್ಧ ಅಂತ ಹೇಳಿದ್ರೆ ಅಲಯನ್ಸಿಗೆ ಕಾರ್ಯಕರ್ತರಿಗೆ ಒಬ್ಬಂಗೆ ಬೇರೆ ಕಡೆ ಅವಕಾಶ ಕೊಟ್ಟು ಇನ್ನೊಬ್ಬಂಗೆ ಬೇರೆ ಕಡೆ ಅವಕಾಶ ಮಾಡಿಕೊಡ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದಾರೆ ನಮ್ಮ ಸ್ಥಳೀಯ ನಾಯಕರುಗಳು. ನನ್ನನ್ನು ವೈಯಕ್ತಿಕವಾಗಿ ಕೇಳೋದಾದ್ರೆ ನಮ್ಮ ಕಾರ್ಯಕರ್ತರಿಗೆ ಅವಕಾಶ ಮಾಡಿಕೊಡ್ಬೇಕು. ಸ್ಥಳೀಯವಾಗಿ ಭಾರತೀಯ ಜನತಾ ಪಾರ್ಟಿ ಪ್ರತ್ಯೇಕವಾಗಿ ಚುನಾವಣೆ ಮಾಡಲಿಕ್ಕೆ ನಾವು ಸನ್ನಿಧವಾಗಿದ್ದೀವಿ, ನಮ್ಮ ಕಾರ್ಯಕರ್ತರು ಕೂಡ ಸನ್ನಿಧವಾಗಿದ್ದಾರೆ. ಮುಂಬರುವಂತ MLA ಎಲೆಕ್ಷನ್ಗೆ ಮೈತ್ರಿ ಇದೆಯಾ ನೋಡಿ, ಕೇಂದ್ರದ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಬರುವಂಥ MP ಚುನಾವಣೆಯಲ್ಲಿ 24ರಲ್ಲಿ ನಡೆದಂಥ ಚುನಾವಣೆಯಲ್ಲಿ NDA ಅಲಯನ್ಸ್ ಫಾರ್ಮ್ ಆಗಿದೆ. ನಾವು ಯಶಸ್ವಿಯಾಗಿ ಚುನಾವಣೆಯನ್ನು ಗೆದ್ದಿದ್ದೀವಿ. ಮುಂಬರೋ ದಿನಗಳಲ್ಲಿ ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ರೀತಿ ಅಲಯನ್ಸ್ ಆಗಬೇಕು ಅನ್ನೋ ತೀರ್ಮಾನ ಮಾಡೋಣ. JDS ಅವರು ನೀವು ಮೈತ್ರಿ ಅಂತ ಒಂದ್ ಕಡೆ ಹೇಳ್ತೀರಾ, ಇನ್ನೊಂದ್ ಕಡೆ ನಿಖಿಲ್ ಕುಮಾರಸ್ವಾಮಿ ಅವರು ಯಾವುದೇ ಕ್ಷೇತ್ರಕ್ಕೆ ಹೋದ್ರು ಈಗಾಗಲೇ JDS ಅಭ್ಯರ್ಥಿನ ಘೋಷಣೆ ಮಾಡ್ಕೊಂಡು ಬರ್ತಿದ್ದಾರೆ. ಸೊ ಇದು ಎಲ್ಲೋ ಒಂದ್ ಕಡೆ ಬಿಜೆಪಿ ಕಾರ್ಯಕರ್ತರನ್ನ ಕುಗ್ಗುವಂತೆ ಮಾಡ್ತಾ ಇರುವಂತದ್ದು. ನೋಡಿ, ರಾಜ್ಯದಲ್ಲಿ ವಾತಾವರಣ ತಿಳಿಯಾಗಿ ಅಲಯನ್ಸ್ ಒಳ್ಳೆ ರೀತಿಲಿ ಆಗಬೇಕು ಅಂತೇಳಿ ಹೇಳಿದ್ರೆ ಕಾರ್ಯಕರ್ತರು ಹೇಳ್ತಿದ್ದಾರೆ, ಜನ ಹೇಳ್ತಿದ್ದಾರೆ ಅವರು ಮುಖ್ಯಮಂತ್ರಿ ಆಗಬೇಕು, ಇವ್ರು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿಕೆ ಕೊಡೋದು ನಿಲ್ಲಿಸಿ ಅಲಯನ್ಸಲ್ಲಿ ಯಾವ ಮಾನದಂಡವನ್ನಿರುತ್ತೆ ಆ ಮಾನದಂಡದ ಪ್ರಕಾರ ನನ್ನೂ ಒಳಗೊಂಡಂತೆ ಎಲ್ಲರೂ ಕೆಲಸ ಮಾಡಬೇಕಾಗುತ್ತೆ. ಯಾರೂ ಕೂಡ ಅಧಿಕಾರ ಕೊಟ್ಟಿಲ್ಲ ಕ್ಯಾಂಡಿಡೇಟ್ ಯಾರು ಅಂತ ಹೇಳಲಿಕ್ಕೆ. ಇದು ಮೊದಲನೇ ಪಾಯಿಂಟು. ಅದು ನಿಖಿಲ್ ಕುಮಾರಸ್ವಾಮಿ ಅವರಾದ್ರು ಹೇಳ್ಬೋದು, ಪ್ರೀತಮ್ ಗೌಡನಾದರೂ ಹೇಳ್ಬೋದು. ಯಾವುದೇ ಕಾರಣಕ್ಕೂ ಹೇಳೋ ಅಂಥದ್ದು ಅಧಿಕಾರ ಯಾರಿಗೂ ಕೊಟ್ಟಿಲ್ಲ ಅಲಯನ್ಸಲ್ಲಿ. ಅವ್ರ ಪಾರ್ಟಿಗೆ ಅವ್ರು ಹೇಳ್ಕೊಳ್ಬೋದು. ನಾನು ಇವತ್ತು ನಿಮ್ಮ ಮಾಧ್ಯಮದ ಸ್ನೇಹಿತರ ಮೂಲಕ ಕೇರ್ಪೇಟೆ ಜನರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ, ನಾರಾಯಣಗೌಡರು ನಮ್ಮ ಅಭ್ಯರ್ಥಿ ಆಗ್ತಾರೆ. ಮುಂದಿನ ಸಲ ಅವ್ರು ಖಂಡಿತವಾಗ್ಲೂ 50,000 ಲೀಡಲ್ಲಿ ಕೇರ್ಪೇಟೆಯಿಂದ 3 ಬಾರಿ ಶಾಸಕರಾಗಿರೋಂಥವ್ರು, ಮಂತ್ರಿ ಆಗಿರೋಂಥವ್ರು ಅವ್ರು ಶಾಸಕರಾಗ್ತಾರೆ. ನಮ್ಮ ಪಕ್ಷದಿಂದ ಅವ್ರಿಗೆ 100ಕ್ಕೆ 100 ಟಿಕೆಟ್ ಸಿಗುತ್ತೆ. ಮಂಡ್ಯದಲ್ಲಿ ಕನಿಷ್ಠ 7ಕ್ಕೆ 3 BJಪಿಗೆ ಸಿಕ್ಕೇ ಸಿಗುತ್ತೆ. ಅದರಲ್ಲಿ ಕೇರ್ಪೇಟೆ ಕೂಡ ಒಂದಾಗಿರುತ್ತೆ. ನಾನು ಹೇಳ್ತೀನಿ, ಅದ್ರ ತೀರ್ಮಾನ ಮಾಡೋಂಥದ್ದು ಕೇಂದ್ರದ ನಾಯಕರು. ಅದರ ಇತಿಮಿತಿಯನ್ನು ಅರ್ಥ ಮಾಡ್ಕೊಂಡು ನಾನಾಗಲಿ ಇನ್ನೊಬ್ಬರಾಗಲಿ ಮಾತನಾಡಿದ್ರೆ ಮಾತ್ರ ಅಲಯನ್ಸಲ್ಲಿ ಒಂದು ಹೊಂದಾಣಿಕೆಯಲ್ಲಿ ಕೆಲಸ ಮಾಡ್ಕೋಬೋದು ಹೊರತು ಸುಮ್ಮನೆ ಹೋಗಿ ಭಾಷಣ ಮಾಡ್ತಾ ನಮ್ಮ ಅಭ್ಯರ್ಥಿ ಅಂತ ಹೇಳಿದ್ರೆ. ನಾನು ಇವತ್ತು ಹೇಳ್ತಾ ಇದ್ದೀನಿ, ನಾರಾಯಣಗೌಡರು ನಮ್ಮ ಅಭ್ಯರ್ಥಿ, 3 ಬಾರಿ ಗೆದ್ದಿರೋಂಥವ್ರು, ಜನಾನುರಾಗಿ ಭಾಳಷ್ಟು ಕೆಲಸ ಮಾಡಿದ್ದಾರೆ. ಅವ್ರು ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ. 100ಕ್ಕೆ 100 ಅವ್ರು ಕ್ಯಾಂಡಿಡೇಟ್ ಆಗ್ತಾರೆ, ಅನುಮಾನನೇ ಇಲ್ಲ. ಹಾಗಂತ ನಾವಿವತ್ತು ಅದನ್ನು ಮಾಧ್ಯಮದ ಮುಂದೆ, ಜನರ ಮುಂದೆ ಚರ್ಚೆ ಮಾಡೋ ಅಂಥದ್ದಲ್ಲ. ಅದ್ರವ್ರು ಚರ್ಚೆ ಮಾಡಿದ್ದಾರೆ ಅನ್ನೋ ಕಾರಣಕ್ಕೆ ನಾನು ನಿಮ್ಗೆಲ್ಲ ಕ್ಲಾರಿಟಿ ಕೊಡ್ತಿದ್ದೀನಿ. ಯಾರೂ ಕೂಡ ಅಧಿಕಾರ ಕೊಟ್ಟಿಲ್ಲ. ನಮ್ಮ ಅಲಯನ್ಸನ್ನು ತೀರ್ಮಾನ ಮಾಡೋ ಅಂಥದ್ದು, ಸೀಟ್ ಯಾವುದು ಅಂತ ತೀರ್ಮಾನ ಮಾಡೋ ಅಂಥದ್ದು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು, ನಮ್ಮ ಕೇಂದ್ರ ಗೃಹ ಸಚಿವರ ನೇತೃತ್ವದಲ್ಲಿ, ಮೋದಿಯವರ ನೇತೃತ್ವದಲ್ಲಿ ತೀರ್ಮಾನ ಆಗುತ್ತೆ. ನನ್ನ ಇಚ್ಛೆಗೆ ಖುಷಿ ಪಟ್ಟಂಗೆ ಅಲ್ಲಾಗುತ್ತೆ ಇಲ್ಲಾಗುತ್ತೆ. ಗೆಲುವು ಒಂದೇ ಮಾನದಂಡ. ಮಂಗಳೂರಲ್ಲಿ JDS ಗೆಲ್ಲುತ್ತೆ ಅಂದ್ರೂ ಆ ಸೀಟನ್ನು ಮಂಗಳೂರಲ್ಲೂ JDSಗೆ ಟಿಕೆಟ್ ಬಿಟ್ಕೊಡ್ಬೇಕು. ಹಾಸನಲ್ಲಿ ನಾಳೆ ನನ್ನ ವಿಧಾನಸಭಾ ಕ್ಷೇತ್ರ ಉದಾಹರಣೆಗೆ JDS ಗೆಲ್ಲುತ್ತೆ ಅಂತೇಳಿ ಸರ್ವೆ ಬಂದಾಗ ಗೆಲುವು ಒಂದೇ ಮಾನದಂಡ, JDSಗೆ ಬಿಟ್ಕೊಡ್ಬೇಕಾಗತ್ತೆ. ಮಂಗಳೂರಲ್ಲಿ ಹೋಗಲಿ, ಬೆಂಗಳೂರಲ್ಲಿ ಮಲ್ಲೇಶ್ವರಮಲ್ಲಿ JDS ಗೆಲ್ಲುತ್ತೆ ಅಂತ ಹೇಳಿದ್ರೆ JDSಗೆ ಬಿಟ್ಕೊಡ್ತೀವಿ ನಾವು. ಆದರೆ ಗೆಲುವು ಮಾನದಂಡ ಬಿಟ್ಟು
ನಾವೀಗಿರೋರಿಗೆ ಟಿಕೆಟ್ ಕೊಡಬೇಕು ಅಂತೇಳಿ ಹೇಳಿ ಕೇಳೋ ಅಂಥದ್ದು ಇದೆಯಲ್ಲ, ಅದು ಮುಂಬರೋ ದಿನಗಳಲ್ಲಿ ಆಗಲ್ಲ. ಯಾಕಂದರೆ ರಾಜಕೀಯ ಸ್ಥಿತ್ಯಂತರಗಳಾಗಿರ್ತವೆ. ಚನ್ನಪಟ್ಟಣ JDS ಟಿಕೆಟೇ ಇತ್ತು, ಕುಮಾರಸ್ವಾಮಿಯವರೇ ಶಾಸಕರಾಗಿದ್ದರು. ನಿಖಿಲ್ ಕುಮಾರಸ್ವಾಮಿಯವ್ರು ನಿಂತಹ ಸಂದರ್ಭದಲ್ಲಿ ನಾವು ಸೋತಿದ್ದೀವಿ. ಮುಂದಿನ ದಿನಗಳಲ್ಲಿ ನಿಖಿಲ್ ಕುಮಾರಸ್ವಾಮಿಯವ್ರನ್ನ ಗೆಲ್ಸ್ಕೊಳ್ಳೇಬೇಕು. ನಮಗೆ ಮಂಡ್ಯದಲ್ಲೂ ಅವ್ರಿಗೆ ಚುನಾವಣೆಯಲ್ಲಿ ಹಿನ್ನಡೆ ಆಗಿತ್ತು. ಹಾಗಾಗಿ ನಾನು ಹೇಳೋ ಅಂಥದ್ದು ಗೆಲುವಿನ ಮಾನದಂಡ ಆಗಿಟ್ಕೋಬೇಕು ಹೊರತು ನಮ್ಗೆ JDS ಸೀಟು ಈ ಮಾನದಂಡ ಆಗಲಿಕ್ಕೆ ನಾವು ಇದನ್ನು ರಾಷ್ಟ್ರೀಯ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ನಾವು ಮಾತಾಡ್ತೀವಿ. ಅಲ್ಲ, ನಿಮ್ಮ ಕ್ಷೇತ್ರ ಸ್ವಕ್ಷೇತ್ರದ ವಿಚಾರವಾಗಿ ಪ್ರಸ್ತಾಪ ಮಾಡಿದ್ರಿ. ಈಗಲೇ ಪ್ರೀತಮ್ ಗೌಡ್ರು ತಯಾರಾಗ್ಬಿಟ್ರ? ಅಲ್ಲ, ನಾನು ನಿಮ್ಗೆ ಹೇಳ್ತಾ ಇರೋಂಥದ್ದು ಗೆಲುವು ಮಾನದಂಡ. ನೀವು ಬಿಟ್ಕೊಡಕ್ಕೆ ಸಿದ್ಧ? ನಾನು ಬಿಟ್ಕೊಡೋದಲ್ಲ, 100ಕ್ಕೆ 100 ನಾನೇ ಕ್ಯಾಂಡಿಡೇಟು. ಯಾಕಂದರೆ ಜನಾಭಿಪ್ರಾಯದ ಪ್ರಕಾರ ಟಿಕೆಟ್ ಆಗುತ್ತೆ ಅಂತ ನಾನು ಹೇಳ್ತಾ ಇರೋದು. ಜನಾಭಿಪ್ರಾಯ ನನ್ನ ವಿರುದ್ಧವಾಗಿದ್ದರೆ ಖಂಡಿತವಾಗ್ಲೂ ನಾನು ಬಿಟ್ಕೊಡ್ಬೇಕಾಗತ್ತೆ. ಸರ್ವೆ ನಡೆಯುತ್ತೆ, ಸರ್ವೇಲಿ ಏನಾಗುತ್ತೆ ಅನ್ನೋದನ್ನ ನೋಡಬೇಕಲ್ಲ. ಹಿಂದೆ ಚನ್ನಪಟ್ಟಣ ಹಾಸನ ಯಾವ ರೀತಿಯಾಗಿ ಗೆದ್ದಿತ್ತು ಅನ್ನೋದು ಗೊತ್ತಿರೋಂಥ ವಿಚಾರನೇ. ಇಡೀ ರಾಜ್ಯದಲ್ಲಿ ನಮಗೆ ಒಂದು ಸಮಾಜದ ಮತಗಳು BJPನ ಸೋಲಿಸ್ಬೇಕು ಅಂತ ಕಾಂಗ್ರೆಸ್ಗೂ ಹಾಕ್ತೆ, JDSಗೆ ಹಾಕಿದ್ರು. ಅದ್ರ ಪರಿಣಾಮವಾಗಿ ಚನ್ನಪಟ್ಟಣದಲ್ಲಿ ಮತ್ತು ಹಾಸನದಲ್ಲಿ ಗೆದ್ದಿದ್ದು ಹೊರತು ಇದು ಬೈ ಎಲೆಕ್ಷನ್ ನಡೆದಂಥ ಸಂದರ್ಭದಲ್ಲಿ ಆ ಸಮಾಜ JDS ಕೈ ಹಿಡಿಲಿಲ್ಲ, ಚುನಾವಣೆಯಲ್ಲಿ ಸೋಲಾಗಿದೆ. ಇಡೀ ವ್ಯತ್ಯಾಸ ಬೇರೆ ಥರ ಆಗುತ್ತೆ. ಹಾಸನನೂ ಅಷ್ಟೇನೆ, ಸ್ವಂತ ಶಕ್ತಿ ಮೇಲೆ JDS ಗೆಲ್ಲುತ್ತೆ ಅಂತೇಳಿ ಹೇಳಿದ್ರು. ಪ್ರೀತಮ್ ಗೌಡ ಯಾರು? ನಾನು ಬಿಟ್ಕೊಡ್ಬೇಕಾಗತ್ತೆ. ನಂದೋಗ್ಲಿ ಮಂಗಳೂರಲ್ಲಿ ಯಾವ್ದಾದ್ರು JDS ಗೆಲ್ಲುತ್ತೆ ಅಂದರೆ ನಮಗೆ ಕಾಂಗ್ರೆಸ್ ವಿರುದ್ಧ ಕನಿಷ್ಠ BJP 120 ಸ್ಥಾನ ಗೆಲ್ಲಬೇಕು, JDS ಕನಿಷ್ಠ 30-40 ಸೀಟ್ ಗೆಲ್ಲಬೇಕು, 180 ಸೀಟ್ NDA ಗೆಲ್ಲಬೇಕು ಅನ್ನೋಂಥದ್ದು ನಮ್ಮ ಕಲ್ಪನೆ. ಅದಕ್ಕೆ ಮಂಗಳೂರಲ್ಲಿ ಯಾವುದೋ ಒಂದು ಸೀಟಲ್ಲಿ JDS ಗೆಲ್ಲುತ್ತೆ ಅಂದರೆ BJP ಸೀಟ್ ಬಿಟ್ಕೊಟ್ಟೆ ಕೊಡ್ತೀವಿ. ಬೆಂಗಳೂರಲ್ಲೇ ನೀವು ಯಾವ್ದು ಗಾಂಧಿನಗರದಲ್ಲಿ JDS ಗೆಲ್ಲುತ್ತೆ ಅಂದರೆ ಅವ್ರು ಬಿಟ್ಕೊಡ್ಬೇಕು. ಸರ್ವೆ ರಿಪೋರ್ಟ್ ಪ್ರಕಾರ ಮಲ್ಲೇಶ್ವರಮಲ್ಲಿ JDS ಗೆಲ್ಲುತ್ತೆ ಅಂದರೆ ಮಲ್ಲೇಶ್ವರಂ ಸೀಟು ಬಿಟ್ಕೊಡ್ಬೇಕು. ಹಂಗಂತೇಳಿ ಮಂಡ್ಯ ಮಾತ್ರ JDSಗೆ. ಇಲ್ಲಿ ಕಾರ್ಯಕರ್ತರ ಪರಿಸ್ಥಿತಿ ಏನು? ಕಾರ್ಯಕರ್ತರು ಪಕ್ಷವನ್ನು ಕಟ್ಟಿದ್ದಾರೆ, 35-40 ಸಾವಿರ ಓಟ್ ತಗೊಂಡಿದ್ದಾರೆ. ಹಾಗಾಗಿ ಮಾನದಂಡ ಒಂದೇ, ಗೆಲುವು. ಆ ಗೆಲುವು ಯಾರಿಗೆ ಬರುತ್ತೆ ಅನ್ನೋದು ಸರ್ವೆ ರಿಪೋರ್ಟ್ ಬರುತ್ತೆ, ಅದ್ರ ಪ್ರಕಾರ ಆಗುತ್ತೆ. ಅದು ಪ್ರೀತಮ್ಮು ಹೊರತಾಗಿಲ್ಲ, ನಾರಾಯಣಗೌಡರು ಹೊರತಾಗಿಲ್ಲ, ಯಾರೂ ಕೂಡ ಸ್ಟೇಟ್ಮೆಂಟ್ ಕೊಡೋದು ಹೊರತಲ್ಲ. ಯಾಕಂದರೆ ನಮ್ಮ ಕಾರ್ಯಕರ್ತರು ನಾನು ಅಬ್ಸರ್ವ್ ಮಾಡಿದ್ದೀನಿ ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರನ್ನು ಕುಗ್ಗಿಸುವಂಥ ಯಾವುದೇ ವಿಚಾರಗಳನ್ನು ನಮ್ಮ ಮೈತ್ರಿ ಪಕ್ಷನೂ ಕೂಡ ಮಾಡಬಾರ್ದು, ನಾವು ಮಾಡಬಾರ್ದು. ಇದನ್ನು ನಾವು ಬೇರೆ ಬೇರೆ ವೇದಿಕೆಯಲ್ಲಿ ನಾನು ಮಾತಾಡ್ತೀನಿ, ಅದನ್ನು ಮಾಧ್ಯಮದ ಮುಂದೆ ಮಾತನಾಡೋಕ್ಕಾಗೋದಿಲ್ಲ. ಆ ರೀತಿಯಾಗಿ ಮಾಡ್ತೀವಿ. ಅದ್ರ ಒಂದಂತೂ ಇರಲಿ, ವಿತೌಟ್ BJP NDA ಅಲಯನ್ಸು ಮಂಡ್ಯದಲ್ಲಿ ಗೆಲುವು ಕಾಣೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋದು ಅವ್ರಿಗೂ ಗೊತ್ತಿದೆ, ನಮಗೂ ಗೊತ್ತಿದೆ. ಹಂಗಾಗಿ ಒಟ್ಟಿಗೆ ಹೋಗೋದಕ್ಕೆ ಏನು ಮಾಡಬೇಕು ಅನ್ನೋದು ರಾಜ್ಯದ ನಾಯಕರುಗಳಿಗೆ ಗಮನಕ್ಕೆ ತರ್ತೀವಿ. ನಮಗೆ NDA ಅಲಯನ್ಸ್ ಭಾಳ ಮುಖ್ಯ ಇದೆ. ನಾವು NDA ಅಲಯನ್ಸ್ ಅವ್ರದ್ದು ಏನು ಸೂಚನೆಗಳಿದೆ ಅದ್ರ ಒಳಗೊಂಡಂತೆ ನಮ್ಮ ಕಾರ್ಯಕರ್ತರಿಗೂ ಅನ್ಯಾಯ ಆಗದಿರೋ ರೀತಿಯಲ್ಲಿ ಏನು ಮಾಡಬೇಕು ಅನ್ನೋದನ್ನು ನಾವು ಮಾಡ್ಕೊಂಡು ಹೋಗ್ತೀವಿ. JDS ಬೆಲ್ಟ್ ಅಂತ ಹೇಳ್ತಾರೆ.